ಅಣ್ಣ, ಈ ತಂಗಿ ಮೇಲೆ ನಿನಗೆ ಅಷ್ಟೊಂದು ಕೋಪನ ಅಣ್ಣ? ಒಂದೇ ಒಂದ್ಸರಿ ಈ ತಂಗಿ ನೆನೆಸ್ಕೊಂಡ್ರೆ ನಿನಗೆ ಅಯ್ಯೋ ಅನ್ಸೋದೇ ಇಲ್ವಾ ಅಣ್ಣ? ಎಲ್ಲ ಆ ಭಗವಂತನ ಆಟ. ನಾವು ಬೊಂಬೆಗಳು, ಆ ಸೂತ್ರಧಾರ ಆಡಿಸಿದಂತೆ ನಾವು ಆಡಬೇಕು. ನಿನ್ನ ಜೀವನದಲ್ಲಿ ನಗ್ನಗ್ತಾ ಇರಬೇಕು ಅನ್ನೋದೇ ಅಣ್ಣ. ಈ ನಿನ್ನ ತಂಗಿ ಬಾಳಲ್ಲಿ ನಗು, ನಲಿವು, ಸಂತೋಷ ಇದೆಲ್ಲ ಮರೀಚಿಕೆ ಆಗೋಯ್ತು ಅಣ್ಣ. ನಾನು ಕೂಡ ಕಷ್ಟ, ಸುಖ, ನೋವು, ನಲಿವು ಎಲ್ಲ ನಂಚ್ಕೊಂಡು ಸಂತೋಷದಿಂದ ಜೀವನದಲ್ಲಿ ಬಾಳಬೇಕು ಅಂತ ಅನ್ಕೊಂಡೆ. ಇಲ್ಲದ ದೃಷ್ಟಿಗೆ ಆ ಭಗವಂತ ಹಣೆಯಲ್ಲಿ ಬರ್ತಿಲ್ಲ ಅನ್ಸುತ್ತೆ ಅಣ್ಣ. ಸುಮಾ, ನೀನು ಈಗ ತಾನೇ ಹೊಸ ಬಾಳಿನ ಹೊಸಲಿಗೆ ಕಾಲಿಡ್ತಾ ಇದೀಯ. ಇಂತಹ ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿ ಇಂಥ ಕೆಟ್ಟ ಆಲೋಚನೆಗಳು ಮೂಡಬಾರದು ತಾಯಿ, ಮೂಡಬಾರದು. ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ತಿಳಿದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಬದುಕಿನಲ್ಲಿ ಉತ್ತಮ ಗುರಿ ಮುಟ್ಟುವ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲೇ ಉತ್ತಮ ಗುರಿ ಮುಟ್ಬೇಕಮ್ಮ. ಆಗ್ಲೇ ಅಮ್ಮ ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೂ ಈ ಮನ್ಸನ್ ಜನ್ಮ ಸಾರ್ಥಕವಾಗುತ್ತೆ. ಆಗ್ಲಿ ಅಣ್ಣ, ನೀನು ಹೇಳ್ದಾಗೆ ಬದುಕ್ತೀನಿ. ಅಲ್ಲ ಅಣ್ಣ, ಈ ತಂಗಿ ಮದ್ವೆಗೆ ಬರೋಕ್ಕೂ ನಿನಗೆ ಪುರ್ಸೊತ್ತೇ ಇರಲಿಲ್ವಾ? ಅಥವಾ ಮದ್ವೆಗೆ ಬಂದು ಈ ತಂಗಿ ತಲೆ ಮೇಲೆ 4 ಅಕ್ಷತೆ ಕಾಳಾಕಿ ಸುಖವಾಗಿ ಬಾಳು ಅಂತ ಆರೈಸೋ ನಿನ್ನ ಆರೈಕೆನ ಪಡ್ಕೊಳ್ಳೋ ಯೋಗ್ಯತೆನೇ ನನಗಿಲ್ವಾ ಅಣ್ಣ? ಯಾಕಣ್ಣ ತಂಗಿ, ಚುಚ್ಚಿ ಚುಚ್ಚಿ ಈ ನಿನ್ನ ಚುಚ್ಚು ಮಾತುಗಳಿಂದ ನನ್ನ ಹೃದಯ ಚುಚ್ಚಬೇಡಮ್ಮ. ಅದಕ್ಕೆ ಕಾರಣನೇ ಬೇರೆ ಇತ್ತು. ಆ ಕಾರಣ ಏನು ಅಂತ ಮಾತ್ರ ಕೇಳ್ಬೇಡ. ಒಟ್ನಲ್ಲಿ ಈ ಅಣ್ಣ ಯಾವತ್ತೂ ನಿನ್ನವನೇ. ನಾನು ಮದುವೆಗೆ ಬರ್ದಿದ್ರೆ ಏನಂತೆ, ನನ್ನ ಹೃದಯ ತುಂಬಿ ಆಶೀರ್ವಾದ ಮಾಡ್ತೀನಿ. ಸಂತೋಷನಾ? ಸಂತೋಷ ಅಣ್ಣ, ತುಂಬಾ ಸಂತೋಷ ಅಣ್ಣ, ತುಂಬಾ ಸಂತೋಷ. ನೀನು ದಿನೇಶ್ ಅಣ್ಣ ಇಬ್ರು ನನ್ನ 2 ಕಣ್ಗಳು. ಕಣ್ಣನ್ನ ರೆಪ್ಪೆ ಕಾಪಾಡೋ ಥರ ಹಾಗೆ ಭಗವಂತ ನಿಮ್ಮನ್ನು ಕಾಪಾಡಲಿ, ಶ್ರೇಯಸ್ಸನ್ನ ಕೊಟ್ಟು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬೇಡ್ಕೋತೀನಿ ಅಣ್ಣ. ಸುಮಾ, 3-4 ಹಿತವಚನಗಳನ್ನ ಹೇಳ್ತೀನಿ, ಕೇಳ್ತೀಯನಮ್ಮ? ಹೇಳಣ್ಣ, ಹೇಳಣ್ಣ. ಸುಮಾ, ನೀನು ಈ ಮನೆಯಿಂದ ಮದುವೆಯಾಗಿ ಬೇರೊಂದು ಮನೆಯ ಜ್ಯೋತಿಯನ್ನು ಬೆಳಗಲು ಹೊರಟಿದ್ದೀಯ. ನೀನು ಕಾಲಿಟ್ಟ ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ಐಶ್ವರ್ಯ ಹಾಲು ಉಕ್ಕಿ ನೀನು ಎಲ್ಲರ ಬಾಯಲ್ಲಿ ಸಿಹಿಯಾಗಿ, ಗಂಡನಿಗೆ ತಕ್ಕ ಹೆಂಡತಿಯಾಗಿ, ಅತ್ತೆ ಮಾವರಿಗೆ ಒಳ್ಳೆಯ ಸೊಸೆಯಾಗಿ, ಭಾವ ಮೈದುನರಿಗೆ ಹಕ್ಕರೆಯ ನಾದಿನಿಯಾಗಿ ಮತ್ತು ಹತ್ತಿಗೆಯಾಗಿ, ನಾದಿನಿಗೆ ತಕ್ಕ ಹತ್ತಿಗೆಯಾಗಿ ಸಿರಿವಂತಿಕೆಯಲ್ಲಿ ಬೆಳೆದು ನೀನು ಪಾದ ಇಟ್ಟ ಆ ಮನೆಯ ಉತ್ತಮ ಗೃಹಿಣಿಯಾಗಿ ನಿನ್ನ ಗಂಡನ ಮನೆಯನ್ನ ಬೆಳಗಿ ಈ ನನ್ನ ಅಣ್ಣನ ಹೆಸರಿಗೆ ಹೆಸರು ಕೀರ್ತಿ ತಂದ್ಕೊಡಮ್ಮ. ಆಗ್ಲಿ ಅಣ್ಣ, ಹುಟ್ಟದಾಗಿಂದ ತಂದೆ ತಾಯಿನೇ ಕಾಣ್ದಿರೋ ತಬ್ಲಿ ನಾನು. ತಂದೆ ತಾಯಿ ಎಲ್ಲ ನೀವೇ ಆಗಿ ಪ್ರೀತಿ, ವಾತ್ಸಲ್ಯ, ಮಮತೆನ ಕೊಟ್ಟು ವಿದ್ಯೆಯನ್ನು ಕಲಿಸಿ ಬೆಳೆಸಿದ್ದೀರ ಅಣ್ಣ. ಈ ನನ್ನ ಅಣ್ಣಂದಿರ ಹೆಸರಿಗೆ ಯಾವತ್ತೂ ಕಳಂಕ ಬರದೇ ಇರೋ ಹಾಗೆ ನಡ್ಕೋತೀನಿ.
ಒಂದು ವೇಳೆ ಅಂತ ಸಂದರ್ಭ ಬಂದ್ರೆ ನಾನು ಈ ಭೂಮಿ ಮೇಲೆ ನೀನು ಈ ರೀತಿ ಮಾತಾಡ್ಬೇಡ ತಾಯಿ. ನೀನು ನಮ್ಮ ಮುದ್ದಿನ ತಂಗಿ, ಈ ಮನೆಯ ಭಾಗ್ಯಲಕ್ಷ್ಮಿ, ಈ ಮನೆಯ ಭಾಗ್ಯಲಕ್ಷ್ಮಿ. ನೀನು ನಾವು ಉಪಕಾರ ಮಾಡಿರುವುದು ನಮ್ಮ ಮನೆ ಮಗಳಿಗೆ, ಬೇರೆಯವ್ರಿಗಲ್ಲಮ್ಮ, ಬೇರೆಯವ್ರಿಗಲ್ಲ. ಹೆಣ್ಣು ಮಗಳಿಗೆ ತವರು ಮನೆ ಶಾಶ್ವತ ಅಲ್ಲಮ್ಮ, ಶಾಶ್ವತ ಅಲ್ಲ. ಏನೇ ಇದ್ರು ಗಂಡನ ಮನೆಯೇ ಶಾಶ್ವತ. ಬದುಕಿನಲ್ಲಿ ಆಶಾ ಭಾವನೆಯನ್ನ ಇಡಬೇಕು, ಆದ್ರೆ ನಿನ್ನ ಕಣ್ಣಿನಲ್ಲಿ ನೀರು ಮಾತ್ರ ಬರಬಾರದು ಮಗ, ನೀರು ಮಾತ್ರ ಬರಬಾರದು. ನಿನ್ನ ಕಣ್ಣಿನಲ್ಲಿ ನೀರು ಬಂದ್ರೆ ಈ ನಿನ್ನ ಅಣ್ಣನ ಕಣ್ಣಿನಲ್ಲಿ ರಕ್ತನೇ ಹರಿಯುತ್ತೆ. ಹಿಂದೆ ತ್ರೇತಾಯುಗದಲ್ಲಿ ಹನುಮಂತ ರಾಮ ಸೀತೆ ಲಕ್ಷ್ಮಣರನ್ನ ತನ್ನ ಎದೆಯಲ್ಲಿ ಬಚ್ಚಿಟ್ಕೊಂಡಿದ್ದತ್ತೆ. ಹಾಗೆ ನಾನು ಕೂಡ ನಿನ್ನನ್ನು ನನ್ನ ಮನಸ್ಸು ಹೃದಯದಲ್ಲಿ ಬಚ್ಚಿಟ್ಕೊಂಡು ನನ್ನ ತಂಗಿಯ ಬಾಳು ಹಚ್ಚ ಹಸಿರಾಗಿರ್ಲಿ ಅಂತ ಹಾರೈಸ್ತೀನಮ್ಮ, ಹಾರೈಸ್ತೀನಿ. ಅಣ್ಣ, ನಿನ್ನ ಆರೈಕೆನೆ ನನಗೆ ಶಾಶ್ವತವಾಗಿ ಉಳಿಯುತ್ತದು. ನಿಮ್ಮ ಪ್ರೀತಿ ವಿಶ್ವಾಸ ಮಮತೆಯಿಂದ ನನ್ನನ್ನ ಕಾಪಾಡ್ಕೊಂಡು ಹೋಗುತ್ತೆ ಅಣ್ಣ, ಕಾಪಾಡ್ಕೊಂಡು ಹೋಗುತ್ತೆ. ಸುಮಾ, ಆ ಭಗವಂತ ನಿನ್ನ ನಿನ್ನ ಆಸೆಯನ್ನ ಈಡೇರಿಸ್ತಾನಮ್ಮ. ನೀನು ಧೈರ್ಯವಾಗಿರು, ಧೃತಿಗೆಡಬೇಡ. ನಡಿಯಮ್ಮ, ಗಂಡನ ಮನೆಗೆ ಹೋಗುವ ಮೊದಲು ನಿನ್ನನ್ನು ನಾನು ಹೃದಯ ತುಂಬಿ ಸಂತೋಷದಿಂದ ಹಾರೈಸಿ ಕಳಿಸ್ಕೊಡ್ತೇನೆ.